ಮೋದಿ ಹೆಸರೇಳಿ ನಾವು ಚುನಾವಣೆಗೆ ಇನ್ನು ಮುಂದೆ ಹೋಗಕ್ಕಾಗಲ್ಲ, ಮೋದಿಯವ್ರನ್ನ ನಂಬ್ಕೊಂಡು ಮೋದಿ ಗ್ಯಾರಂಟಿಯಿಂದ ನಾವು ಹೋಗ್ತೀವಿ ಅಂತ ಅನ್ನೋಕ್ಕಾಗಲ್ಲ. ಆಮೇಲೆ ಅದ್ರ ಜೊತೆಗೆ 5 ಗ್ಯಾರಂಟಿಗಳು ಕೂಡ ಸಾಕಾಗಲ್ಲ. 5 ಗ್ಯಾರಂಟಿಗಳಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗೋಯಿತು. ಕರ್ನಾಟಕ ರಾಜ್ಯವನ್ನು ನುಂಗಿ ನೀರು ಕುಡಿದ್ರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು. ಕರ್ನಾಟಕದಲ್ಲಿ ಗ್ಯಾರಂಟಿಗಳಿದ್ದಾವೆ, ಅದೇ ಗ್ಯಾರಂಟಿಗಳನ್ನು ತುಂಬ ಇನ್ನೂ ಹೆಚ್ಚಿನ ವ್ಯಾಪಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬಿಹಾರ ದಿವಾಳಿ ಆಗಲ್ವಾ? ಸ್ನೇಹಿತರೆ ನಮಸ್ತೆ, ಜೇನಿಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಾಡಿ. ಬಿಹಾರದಲ್ಲಿ ಚುನಾವಣೆ ಜೋರಾಗಿ ಅಬ್ಬರದಿಂದ ನಡೀತಾ ಇದೆ. ಇನ್ನೇನು 2 ದಿವಸಗಳಲ್ಲಿ ಮೊದಲನೇ ಹಂತದ ಮತದಾನ ಆರಂಭ ಆಗುತ್ತೆ. ಅಂದರೆ ನವೆಂಬರ್ 6ನೇ ತಾರೀಕು ಮೊದಲನೇ ಹಂತದ ಮತದಾನ ಮತ್ತು ನವೆಂಬರ್ 11ನೇ ತಾರೀಕು 2ನೇ ಹಂತದ ಮತದಾನ ನಡೆಯುತ್ತೆ. ಬಿಹಾರ ಅಂತಂದರೆ ಇಡೀ ದೇಶದಲ್ಲೇ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ರಾಜ್ಯ. ಭಾಳ ಹಿಂದಕ್ಕೆ ಹೋಗೋದಾದರೆ ಅದು ಬುದ್ಧನ ಕಾಲದಿಂದ ಹೇಳಬೇಕು ಅಂದರೆ ಭಾಳ ದೊಡ್ಡ ಘನತೆಯಂತಹ ಪ್ರಾದೇಶಿಕ ವಲಯ. ಆದರೆ ಇತ್ತೀಚೆಗೆ ಬರ್ತಾ 20ನೇ ಶತಮಾನದಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಕೈಗೆ ಸಿಕ್ಕಿ ಬಿಹಾರ ಅಂತಂದರೆ ಜನ ಮೂಗುರಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದೆಲ್ಲ ಒತ್ತಟ್ಟಿಗಿರಲಿ, ಇವಾಗ ಚುನಾವಣೆ ಹಿನ್ನೆಲೆಯಲ್ಲಿ ಈ ಪಕ್ಷಗಳು ಏನೇನು ಗ್ಯಾರಂಟಿ ಕೊಟ್ಟಿದ್ದೇವೆ, ನಾವು ಏನು ಮಾಡ್ತೀವಿ ಅಂತೇಳಿ ಜನಗಳ ಮುಂದೆ ಮತ ಕೇಳ್ತಿದ್ದೇವೆ, ಅದನ್ನು ಒಂದಷ್ಟು ಚರ್ಚೆ ಮಾಡೋಣಂತೆ. ಈಗ ನಿತೀಶ್ ಕುಮಾರ್ ಅವರು 20 ವರ್ಷಗಳಿಂದ ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 20 ವರ್ಷಗಳ ಕಾಲ ಒಬ್ಬ CM ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ವಿಚಾರ. ಜನ ಅದೆಷ್ಟು ನಂಬಿಕೆ ಇಟ್ಟಿರಬೇಕು. ನಾನಾ ಪಕ್ಷಗಳಿರ್ಬೋದು ಬಿಹಾರದಲ್ಲಿ, RJD ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಮತ್ತು ಹೊಸದಾಗಿ ಈಗೇನೋ ಪ್ರಶಾಂತ್ ಕಿಶೋರ್ ಹುಟ್ಟಾಗಿರ್ತಕ್ಕಂಥ ಪಕ್ಷ ಇರ್ಬೋದು, ಯಾವುದೇ ಪಕ್ಷ ಇರೋದು ಕೂಡ ಇಡೀ ರಾಷ್ಟ್ರದಲ್ಲೇ ಬಿಹಾರದಲ್ಲಿ ಇರ್ತಕ್ಕಂಥದ್ದು ಒಂದೇ ಪಕ್ಷ. ಅದು ಯಾವ ಪಕ್ಷ ಅಂತ ಕೇಳಿದ್ರೆ ಜಾತಿ ಅಂತ ಹೇಳ್ತಾರೆ. ಜಾತಿ ಅಷ್ಟರ ಮಟ್ಟಿಗೆ ಬಿಹಾರದಲ್ಲಿ ಕೆಲಸ ಮಾಡುತ್ತೆ. ನಾವು ನಮ್ಮ ಕರ್ನಾಟಕದಲ್ಲೇ ಜಾತಿ ಇಷ್ಟೊಂದು ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಉತ್ತರ ಭಾರತದ ಕಡೆ ನಾವು ಹೋಗಿ ನೋಡಿದ್ರೆ ಜಾತಿಯ ಲೆಕ್ಕಾಚಾರ ವಿಪರೀತ ಅನ್ನೋಷ್ಟು ಮಟ್ಟಿಗೆ. ಅದರಲ್ಲಿ ಬಿಹಾರದ ಲೆಕ್ಕಕ್ಕೆ ಬರೋದಾದರೆ ಇದುವರೆಗೂ ಕೂಡ ಅಂದರೆ ಕಳೆದ 20 ವರ್ಷಗಳ ಕಾಲ ಅತ್ಯಂತ ಹಿಂದುಳಿದಂಥ ಕುರ್ಮಿ ಜನಾಂಗಕ್ಕೆ ಸೇರಿದಂತಹ ನಿತೀಶ್ ಕುಮಾರ್ ಅವರು ತಮ್ಮ ಹಿಡಿತವನ್ನು ಸಾಧಿಸಿದರು. ಇಡೀ ರಾಜ್ಯದಲ್ಲಿ ಆ ಕುರ್ಮಿ ಜನಾಂಗದ ಜನಸಂಖ್ಯೆ ಎಷ್ಟು? 2.7% ಅಷ್ಟೇ. 2.7% ಅಷ್ಟೇ ಜನಸಂಖ್ಯೆ ಇರತಕ್ಕಂಥ ಒಬ್ಬ ಜನಾಂಗದಿಂದ ಬಂದ ವ್ಯಕ್ತಿ 20 ವರ್ಷಗಳ ಕಾಲ ಬಿಹಾರವನ್ನು ಆಳಿದ್ದಾನೆ. ಇದು ಸಾಮಾನ್ಯ ವಿಷಯ ಅಲ್ಲ, ಒಂದು ಆಶಾದಾಯಕವಾದ ಬೆಳವಣಿಗೆ. ಆದರೆ ನಿತೀಶ್ ಕುಮಾರ್ ಮಾಡಿದ್ದೇನು? ಈ ವರ್ಷ ಅಂದರೆ ಈ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಗೆಲ್ಲೋದೇ ಕಷ್ಟ. ಆ ಹಂತಕ್ಕೆ ತಗೊಂಡೋಗಿ ನಿಲ್ಲಿಸಿದರೆ ಕೇವಲ ನಿತೀಶ್ ಕುಮಾರ್ ಅಕಸ್ಮಾತ್ ಸೋತ್ರೆ ಇದು ಕೇವಲ ನಿತೀಶ್ ಕುಮಾರ್ ಸೋಲಷ್ಟೇ ಅಲ್ಲ, ಇಡೀ ಆ ಅತ್ಯಂತ ಹಿಂದುಳಿದಂಥ ಕುರ್ಮಿ ಜನಾಂಗ ಮತ್ತು ಅದಕ್ಕೆ ಸೇರಿದಂಥ ಸಬಾರ್ಡಿನೇಟ್ ಜಾತಿಗಳಿದಾವಲ್ಲ, ಅದಷ್ಟೂ ಜಾತಿಗಳ ಸೋಲಾಗಿ ಪರಿಣಮಿಸುತ್ತೆ. ಇದಕ್ಕೆ ಕಾರಣ ಅವರು ಮಾಡ್ಕೊಂಡಂತಹ ಈ ಒಳ ಒಪ್ಪಂದಗಳು. ಯಾವ ಒಳ ಒಪ್ಪಂದಗಳು? NDA ಜೊತೆ ಆಗಿರ್ಬೋದು, ಮಹಾಗಠಬಂಧನ್ ಜೊತೆ ಆಗಿರ್ಬೋದು, ಆ ಕಡೆ ಈ ಕಡೆ ಜಂಪು ನಡೆಯೋದು ಒಂದು ಸ್ಟಿಕಾನಿಲ್ಲದಿರ್ತಕ್ಕಂಥ ನಿಲುವಿದೆಯಲ್ಲ, ನಿತೀಶ್ ಕುಮಾರ್ ಅವರ ಈ ಅಧಿಕಾರದ ಹಪಾಪಿಗೆ ಇಡೀ ಬಿಹಾರವನ್ನೇ ಬಲಿ ಕೊಟ್ಟರು. ಈಗ ಚುನಾವಣಾ ಪ್ರಣಾಳಿಕೆ ವಿಚಾರಕ್ಕೆ ಬರೋಣಂತೆ. ನಿತೀಶ್ ಕುಮಾರ್ ಅವರ ಸರ್ಕಾರ ಏನು ಪ್ರಣಾಳಿಕೆಗಳನ್ನ ಕೊಟ್ಟಿದೆ? BJPಯ ಜೊತೆ ಸೇರಿ NDA ಸರ್ಕಾರ ಬಹಳ ಮುಖ್ಯವಾಗಿ ದೊಡ್ಡದಾಗಿ ಸೌಂಡ್ ಆಗಿರ್ತಕ್ಕಂಥದ್ದು ನನ್ನೆಯಿಂದ ಏನು ಅಂತಂದರೆ 50 ಲಕ್ಷ ಕೋಟಿ ಹಣವನ್ನು ಮುಂದಿನ 5 ವರ್ಷಗಳಲ್ಲಿ ನಾವು ಬಿಹಾರದಲ್ಲಿ ತಂದು ಕೆಲಸ ಮಾಡ್ತೀವಿ. ಎಷ್ಟು ಹೇಳಿ? 50 ಲಕ್ಷ ಕೋಟಿ. ಬಹುಶಃ ಅಲ್ಲಿ ಆ ಪ್ರಣಾಳಿಕೆ ಬರೆದಂಥವನಿಗೆ ಬಹುಶಃ ಅದೆಷ್ಟು ನನಗೆ ಬರ್ತೀವಿ ಅಂತ ಗೊತ್ತಿಲ್ಲದೆ ಹೋಗಿರ್ಬೋದು. ಯಾಕಂಗೆ ಹೇಳ್ತಿದ್ದೀವಿ ಅಂತಂದರೆ ಬಿಹಾರದ ಪ್ರತಿ ವರ್ಷದ ಬಜೆಟ್ಟಿನ ಗಾತ್ರವೇ 1 ಲಕ್ಷ ಕೋಟಿ ಅಥವಾ 1 ಲಕ್ಷ ಕೋಟಿ, 1,10,000 ಕೋಟಿ ಇಷ್ಟೇ. ಅಂದರೆ ನಮ್ಮ ಬೆಂಗಳೂರಲ್ಲಿ ನಡೀತಕ್ಕಂಥ ವಹಿವಾಟು ನಡೆಯುತ್ತಲ್ಲ, ಅದಷ್ಟು ಇಡೀ ಬಿಹಾರದ ರಾಜ್ಯದಾದ್ಯಂತ ನಡೆಯುತ್ತೆ. ನೀವು ವರ್ಷಕ್ಕೆ ಕೇವಲ 1 ಲಕ್ಷ ಕೋಟಿ ಬಜೆಟ್ನ ಇಟ್ಕೊಂಡು 50 ಲಕ್ಷ ಕೋಟಿಯ ವ್ಯವಹಾರ ಮಾಡ್ತೀವಿ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ಬಿಹಾರದ ಜನಗಳನ್ನು ನೀವು ಏನಂತ ತಿಳ್ಕೊಂಡಿದ್ದೀರಿ? ಎರಡನೇದಾಗಿ 1 ಲಕ್ಷ ಕೋಟಿ ಸರ್ಕಾರಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಹಾರ ನಿರುದ್ಯೋಗದಿಂದ ತತ್ತರಿಸೋಗಿದೆ. ಅಲ್ಲಿ ವಿದ್ಯಾಭ್ಯಾಸದ ಗುಣಮಟ್ಟವೂ ಕೂಡ ಅಷ್ಟೇ. ಅಲ್ಲಿಯ ವಿದ್ಯಾಭ್ಯಾಸದ ಬಗ್ಗೆ ಯಾವ ನಂಬಿಕೆ ಕೂಡ ಇಲ್ಲ. ಅಲ್ಲಿಯ ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ಅಲ್ಲಿಯ ವಿದ್ಯಾಭ್ಯಾಸದ ಕ್ರಮ ಇಡೀ ದೇಶದಲ್ಲೇ ಭಾಳ ಭಿನ್ನವಾದಂತಹ ಕ್ರಮ. ಅಲ್ಲಿ ಭಾಳ ಅಕ್ರಮ ನಡೆಯುತ್ತೆ ವಿದ್ಯಾಭ್ಯಾಸದ ವಿಚಾರದಲ್ಲಿ. ಅಂತಹ ಜನರಿಗೆ ಎಲ್ಲೂ ಕೂಡ ಕೆಲಸ ಕೊಡದೇ ಇರತಕ್ಕಂಥ ವಾತಾವರಣ ಇಡೀ ದೇಶದಲ್ಲಿದೆ. ಬಿಹಾರದವರು ಅಂತಂದರೆ ಕೇವಲ ಕೂಲಿ ಕಾರ್ಮಿಕರು ಅನ್ನೋ ಮಟ್ಟಕ್ಕೆ ಆ ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು, ಈಗ ನಿತೀಶ್ ಕುಮಾರ್ 20 ವರ್ಷಗಳಿಂದ ಅವರು ಕೂಡ ಬಿಹಾರದ ಜನಗಳನ್ನು ಹಂತಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಇವರು ಈ ರೀತಿಯ ಜನರನ್ನು ಇಟ್ಕೊಂಡು ಇವರು ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡಬೇಕು? ಕಂಪನಿಗಳು ತರಬೇಕಲ್ವಾ, ಕಾರ್ಖಾನೆಗಳು ತರಬೇಕಲ್ವಾ,
ಹೊಸ ಉತ್ಪಾದನಾ ವಲಯವನ್ನು ಹೆಚ್ಚಿಸಬೇಕಲ್ವಾ? ಅದರ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ. ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಬೇಸ್ಮೆಂಟು ಕೂಡ ಬಿಹಾರದಲ್ಲಿಲ್ಲ. ಬಿಹಾರದ ಭಾಳ ದೊಡ್ಡ ಸಮಸ್ಯೆ ವಲಸೆ. ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ದಕ್ಷಿಣ ಭಾರತ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಅಲ್ಲಿನ ಜನ ಬದುಕೋಕ್ಕಾಗ್ತಾ ಇಲ್ಲ ಅಂತೇಳಿ ವಲಸೆ ಹೋಗ್ತಾ ಇದ್ದಾರೆ. ಆ ಜನಗಳನ್ನು ಅಲ್ಲೇ ಇಟ್ಕೊಂಡು ಅಲ್ಲಿಯ ಸುಭದ್ರವಾದ ಬದುಕನ್ನು ಕೊಡೋದು ಅಲ್ಲಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ 1 ಆಯಿತು 50 ಲಕ್ಷ ಕೋಟಿ ದುಡ್ಡಿಂದ ಆಯಿತು, ಇನ್ನು 1 ಕೋಟಿ ಜನಗಳಿಗೆ ಉದ್ಯೋಗ ಕೊಡೋ ವಿಚಾರ ಆಯಿತು. ಇನ್ನು 3ನೇ ಬಹಳ ದೊಡ್ಡ ವಿಚಾರ, ಭಾಳ ದೊಡ್ಡ ವ್ಯಂಗ್ಯ ಇದು. ಯಾಕೆ ಇದು ವ್ಯಂಗ್ಯ ಅಂತಂದರೆ, ಇದುವರೆಗೂ ಕೂಡ ಅದೇ NDA ಸರ್ಕಾರಕ್ಕೆ ಸೇರಿದಂತಹ BJPಯವರು ಕರ್ನಾಟಕದಲ್ಲಿ ಭಾಳ ದೊಡ್ಡ ಲೇವಡಿಯನ್ನು ಮಾಡಿದರು. ಯಾವ ವಿಚಾರಕ್ಕೆ? ಸಿದ್ದರಾಮಯ್ಯನ ಗೌರ್ಮೆಂಟು ಕೊಟ್ಟಂತಹ 5 ಗ್ಯಾರಂಟಿಗಳ ಬಗ್ಗೆ. 5 ಗ್ಯಾರಂಟಿಗಳಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗೋಯಿತು. ಕರ್ನಾಟಕ ರಾಜ್ಯವನ್ನು ನುಂಗಿ ನೀರು ಕುಡಿದ್ರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಅಂಥೇಳಿ CT ರವಿ ಕೂಡ ಮಾತಾಡಿದ್ರು, ಆರ್ ಅಶೋಕ್ ಕೂಡ ಮಾತಾಡಿದ್ರು, ವಿಜಯೇಂದ್ರ ಕೂಡ ಮಾತಾಡಿದ್ರು, ಎಲ್ಲ ನಾಯಕರುಗಳು ಕೂಡ BJPಯವರು ಮಾತಾಡಿದ್ರು. ಆದರೆ ಇವಾಗ ಅದೇ BJP ಬಿಹಾರದಲ್ಲಿ ಮಾಡೋಕ್ಕೆ ಹೊರಟಿರೋದೇನು? ಮತ್ತು ಅದೇ 5 ಗ್ಯಾರಂಟಿಗಳು. ಹೆಸರು ಮಾತ್ರ ಹೊಸದು, ಪಂಚಾಮೃತ ಅಂತ ಹೆಸರು ಅದಕ್ಕೆ. ಆ ಪಂಚಾಮೃತದ ಮೂಲಕ ಅದೇ ಗೃಹಲಕ್ಷ್ಮಿ ಯೋಜನೆ, ಅದೇ ಏನೇನು 5 ಕರ್ನಾಟಕದಲ್ಲಿ ಗ್ಯಾರಂಟಿಗಳಿದ್ದಾವೆ, ಅದೇ ಗ್ಯಾರಂಟಿಗಳನ್ನು ತುಂಬ ಇನ್ನೂ ಹೆಚ್ಚಿನ ವ್ಯಾಪಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬಿಹಾರ ದಿವಾಳಿ ಆಗಲ್ವಾ? ಇದಕ್ಕೆ ಉತ್ತರವನ್ನು ಯಾರು ಕೊಡಬೇಕು? ವಿಜಯೇಂದ್ರ, CT ರವಿ, ಆರ್ ಅಶೋಕ್, ಏನಂತೀರ ನೀವು? ಇದಕ್ಕೆಲ್ಲ ಒಂದು ನೈತಿಕತೆ ಅನ್ನೋದು ಇರಬೇಕಲ್ಲ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡುವಾಗ. ಬಿಹಾರದಲ್ಲಿ ಭಾಳ ಮುಖ್ಯವಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಅಲ್ಲಿಯ ಭೌಗೋಳಿಕ ವ್ಯವಸ್ಥೆ ಬಗ್ಗೆ. ನಮ್ಮ ಕರ್ನಾಟಕಕ್ಕೂ ಬಿಹಾರಕ್ಕೂ ಹೋಲಿಕೆ ಮಾಡೋದಾದರೆ ಅಜಗಜಾಂತರ ವ್ಯತ್ಯಾಸ. ಯಾಕೆ ಆ ವ್ಯತ್ಯಾಸ ಅಂತಂದರೆ, ಒಂದು ಅಭಿವೃದ್ಧಿಯಲ್ಲಿ ಭಾಳ ಹಿಂದೆ ಉಳಿದಿರ್ತಕ್ಕಂಥ ರಾಜ್ಯ ಬಿಹಾರ. ಕರ್ನಾಟಕ ಭಾಳಷ್ಟು ಮುಂದಿದೆ ಆ ಲೆಕ್ಕದಲ್ಲಿ. ಕರ್ನಾಟಕದ ಜನಸಂಖ್ಯೆ ಎಷ್ಟು? 6 ಕೋಟಿಯ ಚಿಲ್ಲರೆ ಅಷ್ಟಿದೆ. ಅದೇ ಬಿಹಾರದ ಜನಸಂಖ್ಯೆ 13 ಕೋಟಿ. ಅಂದರೆ ಇಲ್ಲಿಗೆ ಅಂತ 2 ಪಟ್ಟು ಜಾಸ್ತಿ ಅಲ್ಲಿಯ ಜನಸಂಖ್ಯೆ. ಇಲ್ಲಿ ಗ್ಯಾರಂಟಿ ಮುಖಾಂತರ ಕೊಟ್ಟಂತಹ ಹಣ ದುಡ್ಡೆಷ್ಟು? ಪ್ರತಿ ವರ್ಷ 50,000 ಕೋಟಿ, 52,000 ಕೋಟಿ, 56,000 ಕೋಟಿ ಈ ರೀತಿ ಗ್ಯಾರಂಟಿಗೆ ಖರ್ಚು ಮಾಡ್ಕೊಂಡು ಬರ್ತಾ ಇದೆ ಕರ್ನಾಟಕ ಸರ್ಕಾರ. ಎಷ್ಟು ಜನಕ್ಕೆ? 6 ಕೋಟಿ ಜನಸಂಖ್ಯೆ ಇರತಕ್ಕಂಥ ಜನಕ್ಕೆ, ಅದರಲ್ಲಿ 3 ಕೋಟಿ ಹೆಂಗಸರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತ 3 ಕೋಟಿ ಹೆಣ್ಣುಮಕ್ಕಳಿಗೆ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಎಷ್ಟು? 52,000 ಕೋಟಿ, 50,000 ಕೋಟಿ ಆವರೇಜ್ ಹಿಡ್ಕೊಂಡ್ರು ಕೂಡ. ಈಗ ಅದೇ ಬಿಹಾರದಲ್ಲಿ 13 ಕೋಟಿ ಜನಸಂಖ್ಯೆ ಇದೆ. ಅಲ್ಲಿ ಏನಿಲ್ಲ ಅಂತಂದ್ರೂ ಕೂಡ 7 ಕೋಟಿ 80 ಲಕ್ಷ, 8 ಕೋಟಿ ಮಹಿಳಾ ಮತದಾರರಿದ್ದಾರೆ. ಆ 8 ಕೋಟಿ ಮಹಿಳಾ ಮತದಾರರಿಗೆ ಇವರು ಗ್ಯಾರಂಟಿಗಳನ್ನು ಪೂರೈಸಬೇಕು ಅಂತಂದರೆ ಎಷ್ಟು ಬೇಕಾಗತ್ತೆ? ನಾನು ಮೊದಲೇ ಹೇಳಿದಂತೆ ವಾರ್ಷಿಕ ಇವರ ಬಜೆಟ್ಟೇ 1 ಲಕ್ಷ ಕೋಟಿ. ಆ ಇಡೀ 1 ಲಕ್ಷ ಕೋಟಿ ಕೂಡ ಬರೀ ಗ್ಯಾರಂಟಿ ಕೊಡೋದಕ್ಕೆ ಸಾಲದಿಲ್ಲ. ಬಿಹಾರ ಇನ್ನೆಲ್ಲಿಗೆ ಹೋಗಿ ತಲುಪ್ಬೋದು? ಯಾವ ಆಧಾರದ ಮೇಲೆ ಇವರು ಪ್ರಣಾಳಿಕೆಗಳಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ? ಆದರೆ ಒಂದಂತೂ ಸ್ಪಷ್ಟ, ಮೋದಿ ಹೆಸರೇಳಿ ನಾವು ಚುನಾವಣೆಗೆ ಇನ್ನು ಮುಂದೆ ಹೋಗೋಕ್ಕಾಗಲ್ಲ ಅನ್ನೋದು BJPಯವ್ರಿಗೂ ಸ್ಪಷ್ಟ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಅವರಿಗೆ ಸ್ಪಷ್ಟ ಆಗಿದೆ. ಯಾವ ಕಾರಣಕ್ಕೂ ಕೂಡ JDU ಪಕ್ಷ ಮೋದಿಯವ್ರನ್ನ ನಂಬ್ಕೊಂಡು ಮೋದಿ ಗ್ಯಾರಂಟಿಯಿಂದ ನಾವು ಹೋಗ್ತೀವಿ ಅಂತ ಅನ್ನೋಕ್ಕಾಗಲ್ಲ. ಆಮೇಲೆ ಅದರ ಜೊತೆಗೆ 5 ಗ್ಯಾರಂಟಿಗಳು ಕೂಡ ಸಾಕಾಗಲ್ಲ. ಅದರ ಜೊತೆಗೆ ಮತ್ತೊಂದಷ್ಟು ಉದ್ಯೋಗ ಅವಕಾಶಗಳು. ಇನ್ನು ಮೊನ್ನೆ ತಾನೇ ಎಲೆಕ್ಷನ್ ಅನೌನ್ಸ್ ಆಯಿತು ಅಂತಂದಾಗ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ 10,000 ದುಡ್ಡು ಹಾಕಿದ್ದಾರೆ. ಭಾಳಷ್ಟು ಏನು ಅಂತಂದರೆ ಇದರಿಂದ ಯಾವುದು ಉತ್ಪಾದನಾ ವಲಯಕ್ಕೆ ಯಾವುದೇ ಪ್ರಯೋಜನ ಇದರಿಂದ ಇಲ್ಲ. ಬಿಹಾರ ರಾಜ್ಯ ಈ ಚುನಾವಣೆಯ ಮುಖಾಂತರ ಮತ್ತಷ್ಟು ಅಧಪತನಕ್ಕೆ ಹೋಗುತ್ತೆ ಹೊರತು ಮತ್ತೆ ಮೇಲೇಳೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗದೇ ಇಲ್ಲ. ಅಂತಹ ಒಂದು ಆಶಾವಾದವನ್ನು ಮೋದಿ ಟೀಮ್ ಆಗಿರಲಿ, ನಿತೀಶ್ ಕುಮಾರ್ ಟೀಮ್ ಆಗಿರಲಿ ಯಾರು ಕೂಡ ಹುಟ್ಟಾಗ್ತಾ ಇರತಕ್ಕಂಥದ್ದು ಭಾಳ ದೊಡ್ಡ ವಿಪರ್ಯಾಸ. ಹಾಗಂತ ಹೇಳಿ RJD ಅಂತಂದರೆ ಲಾಲು ಪ್ರಸಾದ್ ಯಾದವ್ ಅವರ ಪಕ್ಷ ಇದೆಯಲ್ಲ, ಅದೇನು ಸಾಮಾನ್ಯವ? ಅದರ ಕಥೆ ಏನು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣಂತೆ. ಧನ್ಯವಾದಗಳು.